ಕೋಟೆನಾಡು ಚಿತ್ರದುರ್ಗದ ಇಂಗಳ ದಾಳು ಗ್ರಾಮದಲ್ಲಿ ಮೈನವಿರೇಳಿಸುವಂತಹ ಮುಳ್ಳಿನ ಪಲ್ಲಕ್ಕಿ ಉತ್ಸವ ನಡೆಯಿತು. ಶ್ರೀ ಆಂಜನೇಯ ಸ್ವಾಮಿ ಮುಳ್ಳಿನ ಪಲ್ಲಕ್ಕಿ ಪವಾಡ ಬಹಳ ವಿಶೇಷವಾಗಿದ್ದು, ಗ್ರಾಮದ ಯುವಕರು ಕಟ್ಟುನಿಟ್ಟಿನ ವೃತಾಚರಣೆಯ ಮೂಲಕ ಉತ್ಸವ ನಡೆಯುತ್ತಿದೆ. ಕಬ್ಬಿಣದ ಗಟ್ಟಿಯಾದ ಮುಳ್ಳಿನ ಪಲ್ಲಕ್ಕಿಯಲ್ಲಿ ದಾಸಪ್ಪ ಮಲಗಿ ಭಕ್ತಿ ಸಮರ್ಪಣೆ ಮಾಡುತ್ತಿದ್ದಾರೆ. ಮುಳ್ಳುಗಳು ದಾಸಪ್ಪನಿಗೆ ಚುಚ್ಚದಿರುವುದೇ ಇಲ್ಲಿನ ಮುಳ್ಳಿನ ಪಲ್ಲಕ್ಕಿ ಪವಾಡದ ವಿಶೇಷವಾಗಿದ್ದು, ಈ ಪವಾಡವನ್ನ ನೋಡೋದಕ್ಕೆ ಇಂಗಳದಾಲ್, ಕುಂಚಿಗನಾಲ್ ಮತ್ತು ದೊಡ್ಡ ಸಿದ್ದವನಹಳ್ಳಿ ಭಕ್ತರು ಆಗಮಿಸುತ್ತಿದ್ದಾರೆ. ಸಾವಿರಾರು ಜನರ ಸಮ್ಮುಖದಲ್ಲಿ ಜರುಗುವ ಪವಾಡವನ್ನು ಕಣ್ತುಂಬಿಕೊಂಡ ಭಕ್ತರಿಗೆ ಇಷ್ಟಾರ್ಥಗಳು ನೆರವೇರುತ್ತವೆ ಎಂಬುದೇ ಭಕ್ತರ ನಂಬಿಕೆ. ಇಂಗಳದಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಂಚಿನಾಳು, ಇಂಗಳದಾಳು, ಸಿದ್ದವನಹಳ್ಳಿ ಈ ಮೂರು ಊರು ಪುರಾತನ ಕಾಲದಿಂದ ಒಂದಕ್ಕೊಂದು ಪ್ರಸಿದ್ಧ ಕೊಂಡಿವೆ. ಜಾತ್ರೆ ಜನವರಾಗಲಿ ಇನ್ನೊಂದು ಸಾಂಸ್ಕೃತಿಕ ಕಾರ್ಯಕ್ರಮ ಈ ಊರಿನ ಮೂರು ಗ್ರಾಮಸ್ಥರು ಸೇರಿ ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ಬಂದಿದೆ. ಮೊದಲು ಇಲ್ಲಿರತಕ್ಕಂಥ ನೆಲೆಗಟ್ಟು ಜನಗಳು ನಿಡಿಗಳಿಂದ ಬಂದರು ಅಂತ ಹೇಳ್ತಾರೆ. ನಿಡಿಗಳಿಂದ ಬಂದ ತಕ್ಷಣ ಒಬ್ಬರು ಕುಂಚಿನಾಳು, ಒಂದು ಗುಂಪು, ಒಂದು ಇಂಗಳದಾಳು, ಒಂದು ಸಿದ್ದವನಹಳ್ಳಿ. ಈಗ ಅಲ್ಲಿ ಮಾರಮ್ಮ ಕುಂಚಿನಾಳು ಇಂಗಳದಾಳು ಮಾರಮ್ಮ, ಸಿದ್ದವನಹಳ್ಳಿ ಗಾಂಜನೇಯ ಅಂತ ತೀರ್ಮಾನ. ಇವು ನಾವು ಮೂರು ಬೇರೆ ಊರಲ್ಲಿ ಇದ್ರೂ ಕೂಡ ವರ್ಷಕ್ಕೊಂದು ಸರ್ತಿ ನಾವೆಲ್ಲ ಕಲಿಬೇಕಂದ್ರೆ ಮುಂದೆ ಅದು ಮಾಡ್ರೆ ವಾಗ್ದಾನ. ಅದೇ ಪ್ರಕಾರ ಈ ಮಾರಮ್ಮ ಅಲ್ಲಿಗೆ ಹೋಗ್ಲಿಕ್ಕೆ ಆಗಲ್ಲ, ಆಂಜನೇಯನ ಇಲ್ಲಿಗೆ ಬಂದು ದರ್ಶನ ಕೊಡ್ತಾರೆ. ಆ ಮಾತಿನ ಪ್ರಕಾರ ಮೂರು ದೇವರುಗಳು ವರ್ಷಕ್ಕೊಂದು ಸರ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.